ಓಪಿ ಜನಾಂಗದ ಬಗ್ಗೆ ನೀವು ಕೇಳಿರ್ತೀರಾ. ಓಪಿ ಜನಾಂಗ ಬಂದು ಅಮೆರಿಕ ಅರಿಜೋನಾ ಒಂದು ಜಾಗದಲ್ಲಿ ಬದುಕಿರುವಂತ ಜನಾಂಗ. ನಾವು ಮಾಯನ್ಸ್ ಬಗ್ಗೆ ಕೇಳಿರ್ತೀವಿ, ಇನ್ನ ಬೇರೆ ಬೇರೆ ಜನಾಂಗಗಳು ಬದುಕಿದ್ವು. ಅಂತ ಒಂದು ಜನಾಂಗ ಬಂದು ಓಪಿ ಜನಾಂಗ. ಇವರು ಕೂಡ ಕಾಲಜ್ಞಾನಗಳಲ್ಲಿ ನಂಬಿಕೆ ಅನ್ನೋದನ್ನ ಇಟ್ಟಿದ್ರು. ಸುಮಾರು ಇಲ್ಲಿಂದ ಹಿಂದಕ್ಕೆ ಹೋಗೋದಾದ್ರೆ 3200 ವರ್ಷಗಳ ಇತಿಹಾಸ ಅನ್ನೋದು ಇವ್ರಿಗಿದೆ. ನಾವ್ ಹೇಗೆ ಚೋಳರು, ಇನ್ನ ಗಂಗರು ಈ ರೀತಿ ಎಲ್ಲ ಮಾತಾಡ್ತೀವೋ ಅದೇ ರೀತಿ ಈ ಓಪಿ ಜನಾಂಗ ಕೂಡ ಆಗಿನ ಕಾಲದಿಂದ ಕೆಲವಷ್ಟು ಪದ್ಧತಿಗಳನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಅವರ ಹಿರಿಯರು ಈ ವಿಷಯಗಳು ಮುಂದೆ ನಡೆಯುತ್ತೆ, ಇದು ಪ್ರಪಂಚನ ಬದಲಾಯಿಸ್ತಾ ಹೋಗುತ್ತೆ ಅಂತ ಮೊದಲು ಕಲ್ಲಿನ ಕೆತ್ತನೆಗಳಲ್ಲಿ ಅಂದ್ರೆ ಟ್ಯಾಬ್ಲೆಟ್ಗಳಲ್ಲಿ ತಿಳಿಸ್ತಾ ಇದ್ರು. ಹೋಗ್ತಾ ಹೋಗ್ತಾ ಅದೆಲ್ಲ ನಶಿಸಿ ಹೋಗೋ ಸಂದರ್ಭದಲ್ಲಿ ಕಥೆಗಳ ರೂಪದಲ್ಲಿ, ಜಾನಪದ ಹಾಡಿನ ರೂಪದಲ್ಲಿ ತಿಳಿಸಿ ಹೋಗಿದ್ರು. ಅವ್ರ ಪೂರ್ವಜರು ತಿಳಿಸಿದಂತ ವಿಷಯಗಳನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ರು. ಹಾಡುಗಳು ಹಾಗೆ ಉಳ್ಕೊಳ್ತು, ಆ ಪದ್ಧತಿಗಳು ಉಳ್ಕೊಳ್ತು, ಆ ಕಥೆಗಳು ಹಾಗೆ ಉಳ್ಕೊಳ್ತು. ಆ ಕಥೆಗಳಿಂದನೇ ಈಗ ಓಪಿ ಜನಾಂಗ ಎಲ್ಲರೂ ಅವ್ರ ಕಡೆ ನೋಡೋ ಹಾಗೆ ಮಾಡಿದೆ. ಕಾರಣ ಓಪಿ ಜನಾಂಗದಲ್ಲೂ ಇಂಥ ಕಾಲಜ್ಞಾನಗಳಿತ್ತು. ಅವರು ಕೆಲವಷ್ಟು ವಿಷಯಗಳನ್ನ ನಂಬಿದ್ರು. ಅವುಗಳಲ್ಲಿ ಮೇನ್ ಆಗಿ ಈಗ ಕಾಲಜ್ಞಾನ ಅಂತ ಹೇಗೆ ನಂಬ್ತೀವೋ ಅವರು ಕಾಸ್ಮಾಲಜಿ ಅಂತ ಬೇರೆ ಬೇರೆ ವಿಷಯಗಳನ್ನ ಸ್ಟಡಿ ಮಾಡ್ತಾ ಇದ್ರು. ಪೂರ್ತಿಯಾಗಿ ಭೂಮಿ ಡಿಸ್ಟ್ರಕ್ಷನ್ ಆಗುತ್ತೆ ಅಂದ್ರೆ ಅವರ ಲೆಕ್ಕಾಚಾರದ ಪ್ರಕಾರ ಇಲ್ಲಿವರೆಗೆ ಭೂಮಿ 4 ಸಲ ಪೂರ್ತಿಯಾಗಿ ಡಿಸ್ಟ್ರಕ್ಷನ್ ಅನ್ನೋದು ಆಗಿದೆ. 5ನೇ ಸಲಕ್ಕೆ ರೆಡಿ ಆಗ್ತಾ ಇದೆ. 4ನೇ ಸಲ ಮುಗಿದು 5ನೇ ಸಲಕ್ಕೆ ಹೋಗುತ್ತೆ. ಅಂದ್ರೆ ಅವ್ರು ಹೇಳ್ತಾ ಇರೋದೇನು, ಇದಕ್ಕಿಂತ ಮುಂಚೆ ಕೆಲವಷ್ಟು ಮುನ್ಸೂಚನೆಗಳು ಪ್ರಕೃತಿಯಿಂದ ಆಗ್ಲಿ ಬೇರೆ ಬೇರೆ ಕಡೆಯಿಂದ ಆಗ್ಲಿ ಭೂಮಿ ಮೇಲೆ ನಡೆಯುತ್ತೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ. ಅವರು ಹೇಳೋ ಪ್ರಕಾರ ಲಾಂಗ್ ವೈಟ್ ಬ್ರದರ್ ಒಬ್ಬ ಬರ್ತಾನೆ, ಅವನ ಬ್ಲೂ ಸ್ಟಾರ್ ಕೆಚಿನಾ ಅಂತ ಕರೆದಿದ್ದಾರೆ. ಒಂದು ಆಕಾಶದಿಂದ ನಕ್ಷತ್ರ ಕಾಣಿಸ್ಕೊಳ್ಳುತ್ತೆ, ನೀಲಿ ಬಣ್ಣದ ನಕ್ಷತ್ರ ಕಾಣಿಸ್ಕೊಳ್ಳುತ್ತೆ, ಇಲ್ಲ ನಕ್ಷತ್ರದ ರೂಪದ ಯಾವುದೋ ಒಂದು ವಸ್ತು ಕಾಣಿಸ್ಕೊಳ್ಳುತ್ತೆ. ಅದು ಭೂಮಿ ಮೇಲೆ ಬಿದ್ದಾಗ ಇಲ್ಲ ಭೂಮಿ ಮೇಲೆ ಹಾದು ಹೋದಾಗ ಇಂಥ ಸಂಗತಿಗಳು ನಡೆಯುತ್ತೆ ಅಂತಾನೆ ಅವ್ರು ಹೇಳಿರೋದು. ಆ ಟ್ಯಾಬ್ಲೆಟ್ ಅಲ್ಲಿ ಇದ್ದಂತ ವಿಷಯಗಳು ನಶಿಸಿ ಹೋಗಿದ್ರು ಕೂಡ ಮಾತಿನ ರೂಪದಲ್ಲಿ ಬಂದಿರುವಂತ ಕಥೆಗಳು ಹಾಗೇ ಉಳ್ಕೊಂಡಿದೆ. ಕಥೆನಲ್ಲಿ ಸ್ವಲ್ಪ ವೇರಿಯೇಷನ್ ಇರ್ಬೋದೇನೋ, ಆದರೆ ಅದರಲ್ಲಿರುವಂತ ಅರ್ಥಗಳು ಹಾಗೆ ಉಳ್ಕೊಂಡಿದೆ. ಆಗಿನ ಕಾಲದಲ್ಲಿ ಯುರೋಪಿಯನ್ ಎಲ್ಲರೂ ಕೂಡ ಅವ್ರ ಮೇಲೆ ದಾಳಿ ಮಾಡಿದ್ರು, ಅಲ್ಲಿದ್ದಂತ ವಿಷಯಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಆ ಟೈಮಲ್ಲಿ ಇದೆಲ್ಲ ನಶಿಸಿ ಹೋಗಿದ್ರು ಕೂಡ ಅವರು ಹೇಳಿದಂತ ವಿಷಯಗಳು ಈಗ ನಡೆಯುತ್ತೆ ಅನ್ನೋ ಸಂದರ್ಭ ಈಗ ಕಣ್ಮುಂದೆ ಬಂದಿದೆ. ಅದರಲ್ಲಿ ಮದರ್ ಅರ್ತ್ ಅನ್ನೋದು ಬದಲಾವಣೆ ಮಾಡ್ಕೊಳ್ತಾ ಇರ್ತಾಳೆ. ಇದು 4ನೇ ಸಲ ಬದಲಾವಣೆ ಆಗುವಂತ ಕಾಲ, 5ನೇ ವರ್ಡ್ಗೆ ಎಂಟ್ರಿ ಆಗುವಂತ ಕಾಲ ಅಂತ ಅವರ ಕಾಲಜ್ಞಾನದಲ್ಲಿ ತಿಳಿಸಿರುವಂಥದ್ದು. ಅದನ್ನೇ ಅವರು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತ ಕೆಲಸ ಮಾಡಿದ್ದಾರೆ. ನನಗೆ ಈ ತರ ವಿಷಯಗಳನ್ನ ತುಂಬಾ ಜನ ಕಳಿಸ್ತಾ ಇರ್ತಾರೆ ಅನ್ನಲ್ಲ, ಅದರಲ್ಲಿ ಈ ವಿಷಯಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇರುವಂತ ಜ್ಯೋತಿ ರಾಮರಾವ್ ಅನ್ನೋರು ತಮಿಳುನಾಡಲ್ಲಿ ಈಗ ಸಿದ್ಧಿಕ್ಕಿದ್ದಾರೆ. ಅವರು ಕನ್ನಡದವರೇ, ಅಲ್ಲಿ ಹೋಗಿ ನೆಲೆಸಿದ್ದಾರೆ. ಒಬ್ರು ಪ್ರೊಫೆಸರ್ ಕೂಡ, ಅವರು ರಿಟೈರ್ಡ್ ಪ್ರೊಫೆಸರ್ ಆದ್ರೂ ಇಂಥ ವಿಷಯಗಳನ್ನೆಲ್ಲ ಅಧ್ಯಯನ ಮಾಡಿ ಪ್ರಪಂಚದ ಬದಲಾವಣೆಗಳು ಯಾವ ತರ ಆಗ್ತಾ ಇರುತ್ತೆ ಅನ್ನೋ ತಿಳಿಸೋ ಕೆಲಸನ ಜನರಿಗೆ ಎಚ್ಚರಿಸೋ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಇದರಿಂದ ಏನೂ ಲಾಭ ಇಲ್ಲ. ಅವ್ರು ಇಷ್ಟ ಅನ್ನೋದೇನು, ಇದರಿಂದ ಜನರು ಒಳ್ಳೆ ದಾರಿನಲ್ಲಿ ಹೋಗ್ತಾರೆ ಅನ್ನೋದಷ್ಟೇ ಅವ್ರ ಯೋಚನೆ ಆಗಿರೋದು. ಅದಕ್ಕೋಸ್ಕರ ಇಂಥ ವಿಷಯಗಳನ್ನ ಅವರು ಸ್ಟಡಿ ಮಾಡ್ತಾ ಇರ್ತಾರೆ. ತುಂಬಾ ಜನ ಸ್ಟಡಿ ಮಾಡ್ತಾ ಇರ್ತಾರೆ ಬಿಡಿ. ನಾನು ಈ ವಿಷಯ ಸ್ಟಡಿ ಮಾಡ್ತಾ ಇರೋದ್ರಿಂದ ಗುರುದೇವ್ ಸರ್ ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಅವರು ಈ ವಿಷಯಗಳನ್ನ ನನಗೂ ತಿಳಿಸುವಂತ ಕೆಲಸ ಮಾಡಿದ್ರು. ನಾವು ಕಾಲಜ್ಞಾನಗಳನ್ನ ನಂಬ್ತೀವಲ್ಲ, ಇದೇ ತರ ಎಷ್ಟೋ ಜಾಗಗಳಲ್ಲಿ ಬೇರೆ ಬೇರೆಯವರು ಬೇರೆ ಬೇರೆ ಕಾಲಜ್ಞಾನಗಳನ್ನ ನಂಬ್ತಾರೆ. ಅದರಲ್ಲಿ ಈ ಓಪಿ ಜನಾಂಗ ಕೂಡ ಒಂದು. ಇವರು ತಿಳಿಸಿರುವಂತ ಪ್ರಾಸ್ಪರಸಿ, ಮುಂದೆ ಆಗುವಂತ ಬದಲಾವಣೆಗಳನ್ನ ದಯವಿಟ್ಟು ಜನಕ್ಕೆ ತಿಳಿಸಿ ಸರ್. ಇದರಲ್ಲಿ ತುಂಬಾ ವಿಷಯಗಳಿದೆ, ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಅವರು 9 ಸೈನ್ಗಳನ್ನ ಬರ್ದಿದ್ರಂತೆ. ಅಂದ್ರೆ ಪ್ರಕೃತಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಮುಂಚೆ ಭೂಮಿ ಮೇಲೆ 9 ರೀತಿ ಮುನ್ಸೂಚನೆಗಳು ಬರುತ್ತೆ. ಸಡನ್ ಆಗಿ ನಾಳೆ ಬೆಳಗ್ಗೆನೆ ಬಂದ್ಬಿಡುತ್ತೆ ಅಲ್ಲ, 10 ವರ್ಷಕ್ಕೊಂದ್ಸಲ, 15 ವರ್ಷಕ್ಕೊಂದ್ಸಲ, 20 ವರ್ಷಕ್ಕೊಂದ್ಸಲ ಆಗ್ಬೋದು. ಈ ತರ ಬದಲಾವಣೆಗಳು ಮುನ್ಸೂಚನೆಗಳು ಬರ್ತಾ ಇರುತ್ತೆ. ಇಲ್ಲಿವರೆಗೆ ಆಲ್ರೆಡಿ 9ರಲ್ಲಿ 8 ಮುನ್ಸೂಚನೆಗಳು ಆಗೋಗಿದೆ. ಇನ್ನೊಂದು ಮಾತ್ರ ಬಾಕಿ ಇದೆ. ಆ ಒಂದು ಮುನ್ಸೂಚನೆ ಬಂತು ಅಂದ್ರೆ ಅವರು ನಂಬಿರೋ ಹಾಗೆ, ಓಪಿ ಜನಾಂಗ ನಂಬಿರೋ ಹಾಗೆ ಬದಲಾವಣೆ ಆಗೋದಕ್ಕೆ ಶುರು ಆಗ್ತಾ ಹೋಗುತ್ತೆ ಅಂತಾನೆ ಹೇಳಿದ್ರು. ನೀವು ಬೇಕಾದ್ರೆ ಈ ವಿಡಿಯೋನ ನೋಡ್ಬೋದು. ಇನ್ಸ್ಪೈರ್ಡ್ ಚಾನಲ್, ಯೂಟ್ಯೂಬ್ ಚಾನಲ್ ಅಲ್ಲಿ ಓಪಿ ಪ್ರಾಸ್ಪರಸಿ 8 ಔಟ್ ಆಫ್ 9 ಫುಲ್ಫಿಲ್ಡ್ ಅಂತಾನೆ ಇದೆ. ಅದರಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ ಏನೇನು ಮುನ್ಸೂಚನೆಗಳು ಬರುತ್ತೆ. ಇಲ್ಲಿ ನೋಡಿ, ನೀವು ತೋರಿಸ್ತಾ ಹೋಗ್ತಾರೆ. ಅವರು ಫಸ್ಟ್ ವೈಟ್ ಸ್ಕಿನ್ಡ್ ಮ್ಯಾನ್ ಬರ್ತಾರೆ ಅವ್ರ ಜಾಗಕ್ಕೆ ಅಂತ ಹೇಳಿದ್ದಾರೆ. ಅವ್ರದ್ದಂತ ಓಪಿ ಜನಾಂಗ ಇದ್ದಂತ ಜಾಗಕ್ಕೆ ವೈಟ್ ಸ್ಕಿನ್ಡ್ ಮ್ಯಾನ್ ಅವರು ಬಂದಿದ್ದಾರೆ. ಅಂದ್ರೆ ಬಿಳಿಯರು ಅಲ್ಲಿ ದಾಳಿ ಮಾಡ್ತಾರೆ ಅಂತ ಹೇಳಿದ್ರು, ಅದು ನಡೆದಿದೆ. ವೈಟ್ ಸ್ಕಿನ್ಡ್ ಮ್ಯಾನ್ಸ್ ಅಲ್ಲಿ ಬಂದಿದ್ದಾರೆ, ದಾಳಿ ಮಾಡಿದ್ದಾರೆ. ಇನ್ನು ವುಡನ್ ವೀಲ್ಸ್ಗಳು ಸಿಗುತ್ತೆ. ವುಡನ್ ವೀಲ್ ಅಂದ್ರೆ ಏನು,
ನಾವು ಎತ್ತಿನ ಗಾಡಿಗೆ ಬಳಸ್ತಾ ಇದ್ವಲ್ಲ ಆ ಚಕ್ರಗಳು, ವುಡನ್ ವೀಲ್ಸ್, ಈಗಲೂ ಕೆಲವು ಕಡೆ ಬಳಸಬಹುದು ಅಂತ ಚಕ್ರಗಳನ್ನ, ಅದು ಬಳಕೆಗೆ ಬರುತ್ತೆ. ಮೊದಲಿಂದನೂ ಚಕ್ರದ ಬಳಕೆ ಅನ್ನೋದಿತ್ತು. ಈ ಮರದ ಚಕ್ರಗಳ ಬಳಕೆಯನ್ನು ನಾವು ಕಂಡುಕೊಂಡ್ವಿ. ಈಗಲೂ ಕೂಡ ಎತ್ತಿನ ಗಾಡಿಗಳಲ್ಲಿ ಮರದ ಚಕ್ರನ ಬಳಸ್ತಾರೆ. ಅಂತ ಪದ್ಧತಿ ಅನ್ನೋದು ಬರುತ್ತೆ ಅಂತ ಅವರ ಟ್ಯಾಬ್ಲೆಟ್ ಅಲ್ಲಿ ಬರೆದಂತ ವಿಷಯ. ಟ್ಯಾಬ್ಲೆಟ್ ಅಂದ್ರೆ ಕಲ್ಲಿನ ಕೆತ್ತನೆ. ನಾವೀಗ ಹೇಗೆ ಕಾಲಜ್ಞಾನ ತಾಳೆಗರಿನಲ್ಲಿ ಬರೀತಾ ಇದ್ರು ಅಂತ ಹೇಳ್ತೀವೋ, ಅದೇ ರೀತಿ ಹೋಪಿ ಜನಾಂಗದ ಕಾಲಜ್ಞಾನ ಬಂದು ಒಂದು ಟ್ಯಾಬ್ಲೆಟ್, ಕಲ್ಲಿನಲ್ಲಿ ಕೆತ್ತಿದ್ದಂತ ವಿಷಯಗಳು. ಇನ್ನ ಹಸುಗಳು, ಎಮ್ಮೆಗಳು, ರಾಕ್ಷಸ ಎಮ್ಮೆಗಳು ಬರುತ್ತೆ. ಅಂದ್ರೆ ದೊಡ್ಡ ಕೊಂಬಿನ ಹಸುಗಳು. ಈಗ ನಾವು ಅದನ್ನ ನೋಡ್ತಾ ಇದೀವಿ, ಸುಮಾರು 2 ಅಡಿ 3 ಅಡಿ ಕೊಂಬುಗಳಿರುತ್ತೆ. ಅಂತ ಎತ್ತರದ ಕೊಂಬಿನ ಹಸುಗಳು, ಎಮ್ಮೆಗಳು ಕಾಣಿಸ್ಕೊಳ್ತಾ ಇದಾವಲ್ಲ, ಅದ್ರ ಬಗ್ಗೆನೂ ಬರ್ದಿದ್ರು. ಯುರೋಪಿಯನ್ ಕ್ಯಾಟಲ್ ಅಂತ ಅನ್ಬೋದು. ಇನ್ನ ಸ್ಟೀಲ್ ಸ್ನೇಕ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಎಲ್ಲಿಂದ ಬರುತ್ತಪ್ಪ ಸ್ನೇಕು, ಉದ್ದುದು, ಅದು ಕಬ್ಣದ್ದು ಅಂತ ಹೇಳ್ತಾ ಇದಾರಲ್ಲ ಅನ್ನೋದಾದ್ರೆ, ಸ್ಟೀಲ್ ಸ್ನೇಕ್ಸ್ ನಾವು ಕಣ್ಮುಂದೆ ನೋಡುವಂಥದ್ದು ಈಗ ಟ್ರೈನ್ಗಳು, ಹಾವಿನ ರೀತಿ ಹೋಗುವಂತ ಟ್ರೈನ್ಗಳು, ಇಂಥದ್ದು ಮುಂದೆ ಬರುತ್ತೆ ಅಂತ ಹೇಳಿದ್ವಿ. ಈಗ ಕಣ್ಮುಂದೆ ನೋಡ್ತಾ ಇದೀವಿ, ಹಾವಿನ ರೀತಿ ಹೋಗುವಂತ ಟ್ರೈನ್ಗಳು, ಹೌದು ಬಂದಿದೆ. ಅದಾದ್ಮೇಲೆ ನೆಕ್ಸ್ಟ್ ಹೇಳ್ತಾರೆ ಇವರು ಜಾಯಿಂಟಿಕ್ ವೆಬ್. ಅಂದ್ರೆ ಒಂದು ಕನೆಕ್ಷನ್ ಅನ್ನೋದು ಇಡೀ ಪ್ರಪಂಚನ ಕನೆಕ್ಟ್ ಮಾಡುವಂತ ಒಂದು ವಸ್ತು ಆಗಿರುತ್ತೆ ಜಾಯಿಂಟಿಕ್ ವೆಬ್. ಅದನ್ನ ಇಂಟರ್ನೆಟ್ ಆದ್ರೂ ಅನ್ಕೋಬಹುದು ನಾವು, ಇಲ್ಲ ಎಲೆಕ್ಟ್ರಿಸಿಟಿ ಆದ್ರೂ ಅನ್ಕೋಬಹುದು. ಒಂದು ಎಲೆಕ್ಟ್ರಿಕ್ ಕೇಬಲ್ ಎಲ್ಲೆಲ್ಲಿ ಹೋಗಿರುತ್ತೆ ಅಂದ್ರೆ ಸೇಮ್ ಕರೆಂಟ್, ಎಲ್ಲಾ ಕಡೆ ಕನೆಕ್ಟಿವಿಟಿ ಅನ್ನೋದು ಇದ್ದೇ ಇರುತ್ತೆ, ಅದೇ ಕರೆಂಟು. ಅದ್ರ ಜೊತೆಗೆ ಜಾಯಿಂಟಿಕ್ ವೆಬ್ ಅಂತ ಕನ್ಸಿಡರ್ ಮಾಡೋದಾದ್ರೆ ಇಂಟರ್ನೆಟ್, ಒಂದೇ ಕನೆಕ್ಷನ್ ಎಲ್ಲಾ ಕಡೆ ಸ್ಪ್ರೆಡ್ ಆಗಿರುತ್ತಲ್ಲ ವೈರ್ ಥ್ರೂ, ಅದನ್ನ ಜಾಯಿಂಟಿಕ್ ವೆಬ್ ಅಂತಾನೆ ಕರೀತಾರೆ. ಇಲ್ಲಿ ಗೂಗಲ್ ನಾವಿಲ್ಲಿ ಕೂತ್ಕೊಂಡು ಏನ್ ಬೇಕಾದ್ರೂ ರಿಸರ್ಚ್ ಮಾಡ್ಬೋದಲ್ಲ, ಅಂತ ವೆಬ್ ಅನ್ನೋದು ಬರುತ್ತೆ ಫ್ಯೂಚರ್ ಅಲ್ಲಿ ಅಂತ ಕೂಡ ಮೆನ್ಷನ್ ಮಾಡಿದ್ರಂತೆ. ಅದು ಕೂಡ ಆಲ್ರೆಡಿ ಬಂದು ಹೋಗಿದೆ. ಅದನ್ನೇ ಇವ್ರು ಹೇಳೋದು ಎಲೆಕ್ಟ್ರಿಕ್ ಪವರ್ ಆದ್ರೂ ಅನ್ಕೋಬಹುದು, ಇಲ್ಲ ಟೆಲಿಗ್ರಾಫ್. ಇನ್ನ ರಿವರ್ಸ್ ಆಫ್ ಸ್ಟೋನ್ ಅಂತ ಮೆನ್ಷನ್ ಮಾಡಿದ್ದಾರೆ. ರಿವರ್ಸ್ ಅಂದ್ರೆ ನದಿ ಅಲ್ವಾ, ಹರಿಯುವಂತ ನದಿ, ಕಲ್ಲಿನ ನದಿ ಅಂತ ಹೇಗೆ ಹೇಳ್ತಾರೆ ಅಂದ್ರೆ, ಈಗ ನಾವು ನೋಡ್ತಾ ಇರುವಂತ ರೋಡ್ಗಳು, ಈ ರೋಡ್ಗಳಲ್ಲಿ ಗಾಡಿಗಳು ಯಾವ ತರ ಓಡಾಡ್ತಾ ಇದೆ, ಹೈವೇಗಳಲ್ಲಿ ಮಾಮೂಲಿ ನದಿನಲ್ಲಿ ಏನೇನೋ ತೇಲ್ಕೊಂಡು ಹೋಗುತ್ತಲ್ಲ ಆ ತರ ಗಾಡಿಗಳು ಓಡಾಡ್ತಾ ಇದೆ. ಕಲ್ಲಿನ ನದಿಗಳು ಅಂತ ಇದನ್ನ ಮೆನ್ಷನ್ ಮಾಡಿದ್ದಾರೆ. ಆಗಿನ ಕಾಲಕ್ಕೆ ನದಿ ಪ್ರಕೃತಿಯಿಂದ ಕ್ರಿಯೇಟ್ ಆಗ್ತಾ ಇತ್ತು ಬಿಡಿ, ಆದ್ರೆ ಕಲ್ಲಿನ ನದಿಗಳು ಕ್ರಿಯೇಟ್ ಆಗುತ್ತೆ. ಕಲ್ಲಿನ ನದಿಗಳು ಇದೇ ಟಾರ್ ರೋಡ್ಗಳು. ಇದರಲ್ಲಿ ಈಗ ಏನ್ ಬೇಕಾದ್ರೂ ಅರಿಬಹುದು ಬಿಡಿ, ಅದನ್ನ ಬಿಟ್ಟು ಇನ್ನ ಒಂದು ಮೆನ್ಷನ್ ಮಾಡಿ ಹೇಳ್ತಾರೆ. ಕಲ್ಲಿನ ನದಿಗಳು ಅಂದ್ರೆ ಚಾನಲ್ಸ್ ಗಳಲ್ಲಿ ನೀರು ಹರಿಯುತ್ತೆ ಗೊತ್ತಾ, ಸುತ್ತ ಕಲ್ಲಿನ ಕಾಂಪೌಂಡ್ ಹಾಕಿರ್ತೀವಿ, ಅದ್ರ ಮಧ್ಯೆ ನೀರು ಹರ್ಕೊಂಡು ಹೋಗ್ತಾ ಇರುತ್ತೆ. ಕಲ್ಲಿನ ನದಿಗಳು ಕ್ರಿಯೇಟ್ ಆಗ್ತವೆ. ಹೌದು, ಕಲ್ಲಿನ ನದಿಗಳು ಕ್ರಿಯೇಟ್ ಆಗಿದೆ. ಡ್ಯಾಮ್ ಅಲ್ಲಿ ಹರ್ಕೊಂಡು ಹೋಗುವಂತ ನೀರು, ಇದು ಕೂಡ ಕಲ್ಲಿನ ನದಿ. ಒಟ್ಟಿನಲ್ಲಿ ಕಲ್ಲಿನ ನದಿಗಳು ಕ್ರಿಯೇಟ್ ಆಗ್ತವೆ ಅಂತ ಹೇಳಿದ್ರು, ಆಗಿದೆ. ಇನ್ನ ಸಮುದ್ರ ಕಪ್ಪಾಗುತ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸಮುದ್ರ ಎಲ್ಲಿ ಕಪ್ಪಾಗ್ತಾ ಇದೆ ಸ್ವಾಮಿ ಅನ್ನೋದಾದ್ರೆ, ಆಯಿಲ್, ನಾವು ಭೂಮಿ ಒಳಗಡೆ ಇರುವಂತ ಆಯಿಲ್, ಪೆಟ್ರೋಲು, ಡೀಸೆಲ್ ಎಲ್ಲ ತೆಗಿತಾನೆ ಇರ್ತೀವಿ. ಇದನ್ನ ಶಿಪ್ಗಳಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರ್ತೀವಿ. ಟ್ರಾನ್ಸ್ಪೋರ್ಟ್ ಮಾಡುವಾಗ ಎಷ್ಟೆಷ್ಟು ಲೀಕೇಜ್ ಆಗಿದೆ, ಸಮುದ್ರದ ಆಳದಲ್ಲೂ ಕೂತಿದೆ. ತೂಕ ಇರುವಂತ ಮೆಟಲ್ಸ್ ಅದ್ರಲ್ಲಿ ಇರುತ್ತೆ. ಅದೆಲ್ಲ ಏನಾಗುತ್ತೆ, ಸಮುದ್ರದ ಆಳದಲ್ಲಿ ಕೂತು ಸಮುದ್ರ ಕಪ್ಪಾಗಿ ಕಾಣೋದಕ್ಕೆ ಶುರುವಾಗಿದೆ ಎಷ್ಟೆಷ್ಟೋ ಭೂಭಾಗದಲ್ಲಿ. ಇದನ್ನೇ ಅವರು ಕೂಡ ಮೆನ್ಷನ್ ಮಾಡಿದ್ದು, ಸಮುದ್ರ ಕಪ್ಪಾಗುತ್ತೆ. ಅದನ್ನೇ ಅವರು ಆಯಿಲ್ ಪೊಲ್ಯೂಷನ್ ಅಂತಾನೂ ಕರೆದಿದ್ದಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಅವ್ರು ಹೇಳ್ತಾರೆ, ಉದ್ದ ಕೂದಲು ಬಿಡೋದಕ್ಕೆ ಜನ ಶುರು ಮಾಡ್ತಾರೆ. ಹುಡುಗರು ಉದ್ದ ಕೂದಲು ಬಿಡೋದಕ್ಕೆ ಶುರು ಮಾಡ್ತಾರೆ. ಹೌದು, ಈಗ ಬಿಡ್ತಾ ಇದ್ದಾರೆ. ಹೋಪಿ ಜನಾಂಗದ ಪ್ರಕಾರ ಸಣ್ಣ ಸಣ್ಣ ಹುಡುಗರೆಲ್ಲ ಉದ್ದ ಕೂದಲು ಬಿಡೋದಕ್ಕೆ ಶುರು ಮಾಡ್ತಾರೆ. ಉದ್ದ ಕೂದಲು ಅನ್ನೋದು ಕಡಿಮೆ ಜನ ಬಿಡ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋದು ಸ್ಟೈಲ್ಗೆ ಅಂತ ಬೇರೆ ಬೇರೆ ಕಾರಣದಿಂದ ಸಣ್ಣ ಸಣ್ಣ ಹುಡುಗರೆಲ್ಲ ಉದ್ದ ಕೂದಲು ಬಿಡೋದಕ್ಕೆ ಶುರು ಮಾಡಿದ್ದಾರೆ. ಇಂಥದ್ದು ಕೂಡ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರು. ಈಗ ಅದನ್ನ ಕೂಡ ಕಣ್ಣು ಮುಂದೆ ನೋಡ್ತಾ ಇದ್ದೀವಿ. ಇನ್ನು ಅದ್ರ ನೆಕ್ಸ್ಟ್ ಅವ್ರು ಹೇಳ್ತಾರೆ, ಆಕಾಶದಿಂದ ಒಂದು ನೀಲಿಯಾದ ನಕ್ಷತ್ರ ಬೀಳುತ್ತೆ, ಇಲ್ಲ ಏನೋ ಒಂದು ವಸ್ತು ಆಕಾಶದಿಂದ ನೀಲಿ ಬಣ್ಣದಲ್ಲಿ ಬೀಳುವಂತ ಸಂಭವ ಇರುತ್ತೆ. ಅದು ನಡೆದ್ರೆ ಅವ್ರು ಕನ್ಸಿಡರ್ ಮಾಡೋದು ಅದನ್ನ ಬ್ಲೂ ಸ್ಟಾರ್ ಕೆಚ್ಚಿನ ಅಂತ ಕರೆದಿದ್ದಾರೆ. ಅವರ ದೈವ ಮತ್ತೆ ಅದರಲ್ಲಿ ಬರ್ತಾನೆ ಅಂತಾನು ನಂಬಿಕೆ ಇಟ್ಟಿದ್ದಾರೆ. ಇದು ನಡೆಯುತ್ತೆ. ಇನ್ನು ಅದ್ರ ಜೊತೆಗೆ ಇನ್ನ ಒಂದು ಪಾಯಿಂಟ್ ಹೇಳ್ತಾರೆ, ಪಿಲ್ಲರ್ಸ್ ಆಫ್ ಸ್ಮೋಕ್ ಕಾಸಸ್ ಡೆತ್. ಅಂದ್ರೆ ದೊಡ್ಡ ದೊಡ್ಡ ಪೈಪಿನ ರೀತಿ ಕಂಬಗಳಿಂದ ಜನರ ಸಾವು ಅನ್ನೋದಾಗುತ್ತೆ, ಉಸಿರಾಟದ ತೊಂದರೆ ಅನ್ನೋದು ಬರುತ್ತೆ. ಹೌದು, ಈಗ ನಾವು ಫ್ಯಾಕ್ಟ್ರಿಗಳಿಂದ ನೋಡ್ಬೋದು, ಇನ್ನು ಥರ್ಮಲ್ ಪವರ್ ಪ್ಲಾಂಟ್ ಇಂಥ ಜಾಗದಲ್ಲೆಲ್ಲ ಈ ತರ ಪಿಲ್ಲರ್ಸ್ ಆಫ್ ಸ್ಮೋಕ್ ಇದ್ದೇ ಇದೆ. ಫ್ಯಾಕ್ಟ್ರಿಗಳಿಂದ ಹೊಗೆ ಬರ್ತಾನೆ ಇರುತ್ತೆ. ಆ ಹೊಗೆ ಯಾವ ತರ ಇರುತ್ತೋ ಅದು ಆಕಾಶದಲ್ಲಿ ಸೇರ್ತಾ ಇದೆ. ಅದರಿಂದ ನಾವು ಕುಡಿದು ಆ ಹೊಗೆನ ಸಾಯುವಂತ ಕಾಲ ಬಂದಿದೆಯಲ್ವಾ. ಇನ್ನು ಗಾಡಿಗಳು ಬಳಸ್ತಾ ಇದ್ದೀವಿ, ಈ ಪೈಪುಗಳು ಇದ್ದೇ ಇರುತ್ತೆ. ಬಸ್ಸಸ್ ಅಲ್ಲೂ ಕೂಡ, ಲಾರಿಗಳಲ್ಲಿ ಬಸ್ ಇಂಜಿನಿಂದ ಒಂದು ಪೈಪ್ ಬಿಟ್ಟಿರ್ತಾರೆ, ಅದರಿಂದನೂ ಸ್ಮೋಕ್ ಅನ್ನೋದು ಬರ್ತಾನೆ ಇರುತ್ತೆ. ಆ ಸ್ಮೋಕು ಎಷ್ಟು ಡೇಂಜರಸ್ ಅನ್ನೋದು ಎಲ್ಲರಿಗೂ ಗೊತ್ತಿರೋದೆ. ಇಂಥ ಸಂಗತಿಗಳು ನಡೆಯುತ್ತೆ. ಇದೆಲ್ಲದ್ರಿಂದ ಕೂಡ
ಪ್ರಕೃತಿ ಅನ್ನೋದು ಹಾಳಾಗ್ತಾ ಹೋಗುತ್ತೆ. ಒಟ್ಟಿನಲ್ಲಿ ಅವರು 9 ಸೈನ್ ಏನು ಹೇಳಿದ್ರು ಅದರಲ್ಲಿ 8 ಮುಗಿದೋಗಿದೆ. ಎಕ್ಸಾಂಪಲ್ ಅವ್ರು ಹೇಳಿದ್ದು ಬಿಳಿಯರು ಬರ್ತಾರೆ, ಬಂದರು, ಕಾರ್ಟ್ಗಳು ಬಂತು, ವುಡನ್ ವೀಲ್ಸ್ ಅಂತ ಕರೆದ್ರು, ಇನ್ನು ಸ್ಟೀಲ್ ಸ್ನೇಕ್ಸು ಅದು ಆಯಿತು, ಇನ್ನು ಸ್ಟೋನ್ ರಿವರ್ಸು, ಟಾರ್ ರೋಡ್ಗಳು, ಇನ್ನು ಪೈಪ್ಸ್ ಆಫ್ ಸ್ಮೋಕ್ಸು ಅದು ಬಂದಿದೆ. ಇನ್ನು ಅವ್ರು ಕಾಯ್ತಾ ಇರೋದು ಒಂದೇ ಒಂದು ವಿಷಯಕ್ಕೆ, ಆಕಾಶದಿಂದ ನೀಲಿಯಾದಂಥ ವಸ್ತು ಒಂದು ಬೀಳುತ್ತೆ. ನೀಲಿಯಾದಂಥ ವಸ್ತು ಇಲ್ಲೇ ಬೀಳಬೇಕು ಎಲ್ಲವೂ ಬೀಳಬೇಕು ಅಂತ ಇಲ್ಲ, ಒಟ್ಟಿನಲ್ಲಿ ಆಕಾಶದಲ್ಲಿ ಅದು ಬೀಳೋ ಸಂದರ್ಭದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತಲೇ ಹೇಳಿದ್ದಾರೆ. ಇದು 5th ವರ್ಡ್ಗೆ ಎಂಟ್ರಿ ಕೊಡೋದಕ್ಕೆ ಮುಂಚೆ ಆಗುವಂಥ ಮುನ್ಸೂಚನೆಗಳು. 4th ವರ್ಡ್ ಮುಗಿದೋಗುತ್ತೆ, ಅದಾದ ಮೇಲೆ 5th ವರ್ಡ್ಗೆ ಎಂಟ್ರಿ ಕೊಡ್ತೀವಿ. ಇದು ಒಂದು ವಿಸಿಬಲ್ ಈವೆಂಟ್ ನಡೆಯುತ್ತೆ. ಅದೇ ಹೇಳಿದ್ನಲ್ಲ, ಆಕಾಶದಿಂದ ಒಂದು ನಕ್ಷತ್ರ ಬೀಳ್ಬೋದು ನೀಲಿ ಬಣ್ಣದ್ದು ಅಂತ ಹೇಳಿದ್ನಲ್ಲ, ಅದೇ 9ನೇ ಈವೆಂಟು ಅವ್ರು ಕಾಯ್ತಾ ಇರೋದು. ಇದು ಆದ ಮೇಲೆ ಪೂರ್ವ ದಿಕ್ಕಿನಿಂದ ಒಬ್ಬ ಲೀಡ್ರ್ ಬರ್ತಾನೆ. ಅವನು ಅವರ ಇಂದಿನ ಜನಾಂಗದ ಲೀಡ್ರು ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅವರು. ಅಂದರೆ ಈ ವಿಷಯಗಳನ್ನ ಅವರ ಇಂದಿನ ಕಾಲದ ಹಿರಿಯರು ಪೂರ್ವಜರು ಟ್ಯಾಬ್ಲೆಟ್ಗಳಲ್ಲಿ ಬರೆದಿಟ್ಟಿದ್ರು. ಅದು ಹೋಗ್ತಾ ಹೋಗ್ತಾ ಹಾಡುಗಳ ರೂಪದಲ್ಲಿ, ಜಾನಪದ ಗೀತೆಗಳ ರೂಪದಲ್ಲಿ ಬಳಕೆಗೆ ಬಂತು. ಅದನ್ನು ಈಗಲೂ ಫಾಲೋ ಮಾಡ್ತಾ ಇದ್ದಾರೆ ಈ OP ಜನಾಂಗ ಅನ್ನೋದು. ಅದಕ್ಕೆ ಈಗೆಲ್ಲರೂ ಕೂಡ OP ಜನಾಂಗದ ಕಡೆಗೆ ಮುಖ ಮಾಡಿ ನೋಡೋ ಅಂಥ ಪರಿಸ್ಥಿತಿ ಬಂದಿದೆ. ಈಗ ಹೇಗೆ ಇಷ್ಟು ದಿನ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಇವ್ರು ಯಾರು ಗೊತ್ತಿರಲಿಲ್ವೋ, ಈಗ ಎಲ್ಲರಿಗೂ ಗೊತ್ತಾಗ್ತಾ ಇದೆಯೋ, ಇದೇ ರೀತಿ ಕಾಲಜ್ಞಾನಗಳು ಪ್ರಪಂಚದಾದ್ಯಂತ ಎಷ್ಟೆಷ್ಟೋ ಮುನ್ಸೂಚನೆಗಳನ್ನ ಅವರು ಬರೆದಿಟ್ಟೋಗಿದ್ರು. ಅಂಥ ಮುನ್ಸೂಚನೆಗಳಲ್ಲಿ ಈಗ ಅವ್ರು ಕಾಯ್ತಾ ಇರೋದು ಬ್ಲೂ ಸ್ಟಾರ್ ಒಂದು ಕಾಣುತ್ತೆ ವಿಸಿಬಲಿ, ಇಲ್ಲ ಬ್ಲೂ ಕಲರ್ ಇರುವಂಥ ಏನೋ ಒಂದು ಆಕಾಶದಿಂದ ಬೀಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಏನು ಬೀಳುತ್ತೋ, ಇಲ್ಲ ಒಂದು ಸ್ಪೇಸ್ ಶಿಪ್ ಬೀಳುತ್ತೋ, ಇಲ್ಲ ಆಕಾಶದಲ್ಲಿರುವಂಥ ಸ್ಪೇಸ್ ಸ್ಟೇಷನ್ ಬೀಳುತ್ತೋ, ಒಟ್ಟಿನಲ್ಲಿ ಏನೋ ಒಂದು ಭೂಮಿ ಮೇಲೆ ಬೀಳುತ್ತೆ. ಇಲ್ಲ ಬೀಳುವಂಥ ಸಂದರ್ಭ ನಮಗೆ ಕಾಣುತ್ತೆ. ಎಲ್ಲರಿಗೂ ಕಾಣಲೇಬೇಕು ಅಂತ ಇಲ್ಲಲ್ಲ, ಎಲ್ಲೋ ಒಂದು ಕಡೆ ಬೀಳೋದು ಸ್ವಲ್ಪ ಜನಕ್ಕೆ ಕಾಣ್ಬೋದು. ಇಂಥದ್ದು ನಡೆದಾದ್ಮೇಲೆ ಆ ಟ್ರೂ ಲೀಡರ್ ಅನ್ನೋನು ಮತ್ತೆ ಬರ್ತಾನೆ. 5ನೇ ಪ್ರಪಂಚಕ್ಕೆ ಹುಟ್ಟಿಗೆ ಕಾರಣ ಆಗ್ತಾನೆ ಆ ವ್ಯಕ್ತಿ ಅಂತಾನೆ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ಬದಲಾವಣೆಗಳು ಆಗ್ತಾ ಹೋಗುತ್ತೆ ಅಂತಾನೆ OP ಜನಾಂಗದವರು ಅವರ ಕಾಲಜ್ಞಾನಗಳಲ್ಲಿ ತಿಳಿಸಿದ್ದಾರೆ. ಅವನ ಗುರಿನೂ ಒಂದೇ ಆಗಿರುತ್ತೆ. ಈಗ ಕರಪ್ಷನ್ ಅನ್ನೋದು ತುಂಬಾನೇ ಇದೆ, ಕೆಟ್ಟದು ಅನ್ನೋದು ಪ್ರಪಂಚದಲ್ಲಿ ಹೆಚ್ಚಾಗಿದೆ. ಇದನ್ನೆಲ್ಲ ಅಳಿಸ್ತಾನೆ, ಗಟ್ಟಿ ಬೀಜಗಳನ್ನ ಮಾತ್ರ ಉಳಿಸ್ತಾನೆ. ನಾಶ ಅನ್ನೋದು ಆಗ್ತಾನೆ ಇರುತ್ತೆ, ಅದರಲ್ಲಿ ಗಟ್ಟಿ ಬೀಜನ ಉಳಿಸೋ ಕೆಲಸ ಮಾಡ್ತಾನೆ. ಎಲ್ಲಾನು ಉಳಿಸ್ತಾನೆ ಅಂತ ಅವರು ಹೇಳಿಲ್ಲ. OP ಜನಾಂಗದಲ್ಲೂ ಎಷ್ಟೋ ಜನ ಹೋಗಬಹುದು. ಅಟ್ ಪ್ರೆಸೆಂಟ್ 19,000 ಜನ ಏನೋ ಇರ್ಬೋದು OP ಜನಾಂಗದಲ್ಲಿ. ಅಲ್ಲಿ ಇರೋದ್ರಲ್ಲಿ ಗಟ್ಟಿ ಬೀಜಗಳನ್ನ ಉಳಿಸ್ತಾನೆ ಅಂತಾನೆ ಅವರ ಕಾಲಜ್ಞಾನದಲ್ಲಿ ತಿಳಿಸಿರೋದು. ಈ ಲೀಡರ್ ಅನ್ನೋನು ಬಂದು ಅವ್ರು ಅದನ್ನ ಕೆಚಿನ ಅಂತ ಕರೆದಿದ್ದಾರೆ. ಇನ್ನು ಬೇರೆ ಬೇರೆ ಹೆಸರಲ್ಲಿ ಒಬ್ಬೊಬ್ರು ಒಂದೊಂದು ರೂಪದಲ್ಲಿ ಕರ್ಕೊಂಡಿರ್ಬೋದು. ಒಟ್ಟಿನಲ್ಲಿ ಕಾಲಜ್ಞಾನಗಳು ಹೇಳ್ತಾ ಇರೋದು ಒಂದೇ, ಮುನ್ಸೂಚನೆಗಳು ಪ್ರಕೃತಿಯಿಂದ ಕೊಡ್ತಾ ಹೋಗುತ್ತೆ. ನಾವು ಧೂಮಕೇತು ಹೋಗುತ್ತೆ ಅಂತೀವಿ, ಅವರು ಆಕಾಶದಿಂದ ನಕ್ಷತ್ರ ಬೀಳುತ್ತೆ ಅಂತಾರೆ. ಒಟ್ಟಿನಲ್ಲಿ ಏನೋ ಒಂದು ಮುನ್ಸೂಚನೆ ಅನ್ನೋದು ಆದ ಮೇಲೆ ಪ್ರಕೃತಿನಲ್ಲಿ ಬದಲಾವಣೆ ಆಗುತ್ತೆ ಅಂತಾನೆ OP ಜನಾಂಗ ನಂಬಿದ್ದಾರೆ. ಈಗ 9ನೇ ಮುನ್ಸೂಚನೆ ಕಾಯ್ತಾ ಇದ್ದಾರೆ. 8 ಕಂಪ್ಲೀಟ್ ಆಗಿದೆ. 9ನೇದು ನಡೆದಾದ ಮೇಲೆ ಅವರ ಲೀಡರ್ ಬರ್ತಾನೆ ಅಂತಾನೆ ಅವರು ನಂಬಿರೋದು. ನಾವೇ ಕಾಯ್ತಾ ಇದೀವಿ, ಅವರು ಹಾಗೆ ಕಾಯ್ತಾ ಇದ್ದಾರೆ. ಒಟ್ಟಿನಲ್ಲಿ ಇಂತಹ ವಿಷಯಗಳು ತುಂಬಾನೇ ಫಾಸ್ಟಾಗಿ ಆಗ್ತಾ ಇದೆ. ಇನ್ನು ಇದೇ ಥರ ಎಷ್ಟೋ ವಿಷಯಗಳಿದೆ ನಿಮ್ಮ ಜೊತೆ ಡಿಸ್ಕಸ್ ಮಾಡಬೇಕಾಗಿರುವಂಥದ್ದು. ಅಂಥ ವಿಷಯಗಳನ್ನ ನಾನು ನಿಮ್ಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬಾಯ್.